ನೆಹರು ನಗರದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಿಂದ ಮೇಧಾ ಎಂಬ ವಿಶೇಷ ಯೋಜನೆಯ ಮೂಲಕ ಉಚಿತ ಶಿಕ್ಷಣವನ್ನ ನೀಡಲಾಗ್ತಾ ಇದ್ದು, ಇದರ ಪ್ರವೇಶ ಪರೀಕ್ಷೆಗಳಿಗೂ ಡಿಸೆಂಬರ್ 7ರಂದು ಮತ್ತು 9 ಕೇಂದ್ರದಲ್ಲಿ ನಡೆಯಲಿದೆ ಎಂದು ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ರವೀಂದ್ರ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು 1967ರಲ್ಲಿ ಪ್ರಾರಂಭಗೊಂಡಿರುವಂತಹ ವಿವೇಕಾನಂದ ಪದವಿ ಪೂರ್ವ ಕಾಲೇಜು 60ನೇ ವರ್ಷದ ಸಂಭ್ರಮವನ್ನ ವರ್ಷಪೂರ್ತಿ ನಡೆಸಲಾಗ್ತಾ ಇದೆ. ರಾಜ್ಯದ ವಿವಿಧ ಭಾಗಗಳಿಂದ ಬರುವಂತಹ ವಿದ್ಯಾರ್ಥಿಗಳ ಬೇಡಿಕೆಯ ಆಧಾರದಲ್ಲಿ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವ ಹೊಸ ಮೇಧಾ ಎಂಬ ವಿಶೇಷ ಯೋಜನೆ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಇದಕ್ಕಾಗಿ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಅದರಲ್ಲಿ ಉತ್ಕೃಷ್ಟ ಅಂಕ ಪಡೆದವರಿಗೆ ಸಂಸ್ಥೆಯಲ್ಲಿ 2 ವರ್ಷಗಳ ಪದವಿ ಪೂರ್ವ ಶಿಕ್ಷಣವನ್ನು ನೀಡಲಾಗುತ್ತದೆ. ಕಳೆದ 2 ವರ್ಷಗಳ ಪದವಿ ಪೂರ್ವ ಶಿಕ್ಷಣವನ್ನು ನೀಡಲಾಗುವುದು. ಕಳೆದ ಬಾರಿ ನಡೆಸಿದ ಪರೀಕ್ಷೆಯಲ್ಲಿ 750 ವಿದ್ಯಾರ್ಥಿಗಳು ಹಾಜರಾಗಿದ್ದು 25 ಮಂದಿ ವಿದ್ಯಾರ್ಥಿಗಳು ಪ್ರಸ್ತುತ ಉಚಿತ ಶಿಕ್ಷಣವನ್ನು ಪಡೆದಿದ್ದಾರೆ. 29 ಜಿಲ್ಲೆಗಳ ವಿದ್ಯಾರ್ಥಿಗಳು ಸಂಸ್ಥೆಯಲ್ಲಿ ಶಿಕ್ಷಣ ಪಡೆತಾ ಇದ್ದು ಎಲ್ಲ ಕಡೆ ನಡೆಸುವಂತೆ ಒತ್ತಡಗಳಿವೆ. ಈ ಬಾರಿ ದಕ್ಷಿಣ ಕನ್ನಡ, ಕಾಸರಗೋಡು, ಕೊಡಗು ಹಾಗೂ ಹಾಸನ ಜಿಲ್ಲೆಯ ಸಕಲೇಶಪುರದ ಕೇಂದ್ರದಲ್ಲಿ ಈ ಬಾರಿಯ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಪ್ರತಿಭಾವಂತರಾಗಿ ಆರ್ಥಿಕ ಸಮಸ್ಯೆಯಿಂದ ಇರುವ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಂಸ್ಥೆಗೆ ಸೇರುವ ಕನಸು ನನಸು ಮಾಡಲಾಗ್ತದೆ. ಮುಂದಿನ ಉನ್ನತ ಶಿಕ್ಷಣಕ್ಕೆ ಹೋಗಲು ಅವಕಾಶ ನೀಡಲಾಗ್ತದೆ. ಮುಂದಿನ ದಿನದಲ್ಲಿ ಇನ್ನಷ್ಟು ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ನೀಡಲಾಗುತ್ತೆ. ಇನ್ನು ಕಾಲೇಜಿನ ಆಡಳಿತ ಮಂಡಳಿ ಕೋಶಾಧಿಕಾರಿ ಸಚಿನ್ ಶೆಣೈ, ನಿರ್ದೇಶಕಿ ವತ್ಸಲಾ ರಾಜ್ನೆ, ಪ್ರಾಂಶುಪಾಲ ದೇವಿಚರಣ್ ರೈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವ್ಯಾಪಕವಾಗಿ ನಡೆಸ್ತೇವೆ. ಅದಕ್ಕೆ ನಮಗೆ ಪತ್ರಕರ್ತರ ಮುಖಾಂತರ ಆಗಬೇಕಾದಂತಹ ಒಂದು ಸಹಾಯ ಏನು ಅಂತಂದ್ರೆ, ಈ ಭಾಗದಲ್ಲಿರುವಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು SSLC ಬರೀತಕ್ಕಂಥ ಎಲ್ಲರೂ ಬರೀಬೇಕು. ಈಗ ಸಾಮಾನ್ಯವಾಗಿ SSLCಯಲ್ಲಿ ಅವರು ಪಡೆಯುವಂತ ಅಂಕದ ಆಧಾರದಲ್ಲಿ ಅವರದೆಲ್ಲ ನಿಶ್ಚಯ ಆಗುವುದು. ಆದರೆ ನಮ್ಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಅಂತಂದ್ರೆ, ಅದರಲ್ಲಿ ವಿಜ್ಞಾನ, ಗಣಿತ, ಅದರ ಜೊತೆಯಲ್ಲಿ ಅವನ ಕಾಮನ್ ಸೆನ್ಸ್, ಅವನ ಆಪ್ಟಿಟ್ಯೂಡ್, ಅವನ ಬುದ್ಧಿವಂತಿಕೆ, ಕೌಶಲ್ಯ, ಇದರ ಪರೀಕ್ಷೆನೂ ಇರ್ತದೆ. ಹಾಗಾಗಿ SSLCಯಲ್ಲಿ ಒಳ್ಳೆ ಮಾರ್ಕ್ ತಗೊಳ್ಳದೇ ಇರುವವರು ಕೂಡ ಇಲ್ಲಿ ಪಾಸ್ ಆಗಬಹುದು. ತುಂಬಾ ಜನರಿಗೆ ಈ ರೀತಿ ಹಳ್ಳಿಯಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಈ ಬುದ್ಧಿಮತ್ತೆ ಹೆಚ್ಚಿರ್ತದೆ, ಅವರ ಆಲೋಚನೆ ಜ್ಞಾನ ಹೆಚ್ಚಿರ್ತದೆ. ಅವರು ಪರೀಕ್ಷೆಯಲ್ಲಿ ಮಾರ್ಕ್ ತೆಗೆದುಕೊಳ್ಳುವಂತ ಜ್ಞಾನ ಮಾತ್ರ ಇದಕ್ಕೆ ಬೇಕಾಗುವುದಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಬೇಕು ಅಂತ ಹೇಳುವಂಥದ್ದು ನಮ್ಮ ಅಪೇಕ್ಷೆ ಇರುವಂಥದ್ದು. ಅದಕ್ಕೆ ದಕ್ಷಿಣ ಕನ್ನಡದ ಒಂದು 8 ಕಡೆಗಳಲ್ಲಿ, ದಕ್ಷಿಣ ಕನ್ನಡದಲ್ಲಿ 5, ಕಾಸರಗೋಡು ಮತ್ತು ಹಾಸನ, ಸಕಲೇಶಪುರ, ಹಾಗೆ ಮಡಿಕೇರಿ, ಹೀಗೆ ಒಟ್ಟು 8 ಕಡೆಗಳಲ್ಲಿ ಪರೀಕ್ಷೆ ನಡೀತದೆ. 8 ಕಡೆಗಳಲ್ಲಿ ಪರೀಕ್ಷೆ ನಡೀತದೆ. ಆ ಎಲ್ಲ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರೀಬೇಕು. ಅದರ ಈ ಯೋಜನೆಯ ಒಂದು ಲಾಭವನ್ನು ಅವರೆಲ್ಲರೂ ಪಡ್ಕೊಳ್ಬೇಕು ಅನ್ನೋ ಒಂದು ಅಪೇಕ್ಷೆ ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸೋದು. ಇದಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಪ್ರಶ್ನೆಗಳು? ಕಳೆದ ವರ್ಷ 750ಕ್ಕಿಂತ ಹೆಚ್ಚು, 25 ವಿದ್ಯಾರ್ಥಿಗಳು, ಟಾಪ್ 25 ವಿದ್ಯಾರ್ಥಿಗಳಿಗೂ ಬೇರೆ ಬೇರೆ ಇದೆ ಉಚಿತ ಶಿಕ್ಷಣ. ನಾವು ಇಲ್ಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ, ಬೇರೆ ಬೇರೆ ಇದೆ ನಮ್ಮಲ್ಲಿ. ಹೌದು, ಪರೀಕ್ಷೆಗೆ ಬರೆದವರು. ಹೌದು, ಅಲ್ಲಿ ಈ ಸಲ 1,000 ಹೆಚ್ಚು ವಿದ್ಯಾರ್ಥಿಗಳು ಬರಬಹುದು ಅಲ್ವಾ? ಹಾಗಾಗಿ ಅದರಲ್ಲಿ ಎಷ್ಟು ಪರ್ಸೆಂಟ್ ಇಲ್ಲ, ನಾವು 25 ಮಾಡಿದ್ವಿ. ಇದರ ಪ್ರಯೋಜನ ಏನಂತಂದ್ರೆ, ಕಳೆದ ಪರೀಕ್ಷೆ ಬರೆದದ್ರಲ್ಲಿ ತೀರ ಬಡತನದಿಂದ ಬಂದಂತ ವಿದ್ಯಾರ್ಥಿ, ಅವರು ಯಾವಾಗಲೂ ಓದ್ಲಿಕ್ಕೆ ಸಾಧ್ಯನೇ ಇಲ್ಲ, ಫೀಸ್ ಕೊಟ್ಟು ಓದ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇದು ಇದರ ಫಲಶ್ರುತಿ. ಗುಡಿಸಲಲ್ಲಿ ವಾಸ ಮಾಡುವಂತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಬರೆದು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅವರಿಗೆ ಫ್ರೀ ಎಜುಕೇಶನ್ ಸಿಗ್ತಾ ಇದೆ. ಅವರು ದುಡ್ಡು ಕೊಟ್ಟು ಓದುವಂಥದ್ದು ಕನಸಿನ ಮಾತು. ಇವತ್ತರ PUC ಶಿಕ್ಷಣವನ್ನು ದುಡ್ಡು ಕೊಟ್ಟು ಓದು ಕನಸಿನ ಮಾತು. ಅಂತವರಿಗೆ ಅವಕಾಶ ಆಗಿದೆ ಅಂತ ಹೇಳುವಂಥದ್ದು ಇದೊಂದು ಹೈಲೈಟ್ ಮಾಡಬೇಕಾದಂತ ಸಂಗತಿ. ರಾಜ್ಯದ ಎಲ್ಲಿಂದ ಬರಬಹುದು, ಯಾರು ಬರೀಬಹುದು ಇಲ್ಲಿ ದಕ್ಷಿಣ ಕನ್ನಡ 5, ಕಾಸರಗೋಡು, ಕೊಡಗು, ಹಾಸನ, ಸಕಲೇಶಪುರ 9 ಹಾಸನ ಜಿಲ್ಲೆ ಸಕಲೇಶಪುರ. ಹಾಗೆ ಹಾಸನ ಜಿಲ್ಲೆ ಸಕಲೇಶಪುರ. ನೀವು ಬರೆಯುವಾಗ ಹಾಸನ ಅಂತ ಬಂದಿದೆ, ಹಾಸನ ಅಂತ ಉಂಟು, ಸಕಲೇಶಪುರ ಹೇಳಿಲ್ಲ. ಸಕಲೇಶಪುರ ಹೇಳಿದೆ. ಹಾಸನ ಜಿಲ್ಲೆ ಸೆಂಟರ್ ಸಕಲೇಶಪುರ. ಹಾಸನದಲ್ಲೂ ಡಿಮಾಂಡ್ ಇದೆ ನಮಗೆ, ಬಟ್ ನಮಗೆ ತುಂಬಾ ಅದಕ್ಕೆ ಜನ ಬೇಕು. ಒಂದೇ ದಿವಸ ಮಾಡ್ಬೇಕು, ಚರ್ಚೆ ಹೋಗ್ಬೇಕು. ಮುಂದಿನ ವರ್ಷಕ್ಕೆ ಯೋಚನೆ ಇದೆ ನಮಗೆ. ಹಾಗೆ ತುಮಕೂರಿನಲ್ಲಿ, ಚಿತ್ರದುರ್ಗದಲ್ಲಿ, ಆಮೇಲೆ ಹುಬ್ಬಳ್ಳಿಯಲ್ಲಿ ಇಲ್ಲೆಲ್ಲ ಬರಲಿಕ್ಕೆ ನಮಗೆ ಡಿಮಾಂಡ್ ಇದೆ. ಇಲ್ಲಿ ಹೋಗ್ಬೇಕು, ಅಲ್ಲಿಗೆ ನಿಲ್ಲಬೇಕು, ವ್ಯವಸ್ಥೆ ಮಾಡಬೇಕು. ಸ್ವಲ್ಪ ಕಷ್ಟ ಆಗ್ತದೆ. ನೆಟ್ವರ್ಕ್ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಮತ್ತೆ ಮುಂದಕ್ಕೆ ಆ ರೀತಿ ಆಲೋಚನೆಗಳಿದೆ. ಇದೆ ಯಶಸ್ಸನ್ನು ನೋಡಿಕೊಂಡು ಆಲೋಚನೆಗಳಿದ್ದಾರೆ. ಇನ್ಯಾವ್ದು ಅಜಿತ್ ಯಾವ್ದು ಕೇಳಿದ್ವಿ? ಸಬ್ಜೆಕ್ಟ್ ಅವರು ಅವರ ಸಬ್ಜೆಕ್ಟ್ SSLC ವರೆಗೆ ಅವರು ಓದಿರುವಂತ ಸೈನ್ಸ್ ಮತ್ತೆ ಮ್ಯಾಥ್ಸ್, 9, 10 ಓದಿರುವಂತದ್ದು ಸೈನ್ಸ್ ಮತ್ತು ಮ್ಯಾಥ್ಸ್. ಇದರ ನಾಲೆಜ್ ಇದ್ರೆ ಸಾಕು. ಅವರೇ
PUC ಸೈನ್ಸ್ಗೆ ಮಾತ್ರ, ಈಗಿರೋ ಸೈನ್ಸ್ಗೆ ಮಾತ್ರ. ಹತ್ತನೇ ತರಗತಿಯವರಿಗೆ ಮಾತ್ರ ಅಲ್ಲ? ಒಂದು ನಿಮಿಷ ಸರಿ ಮಾಡಿಕೊಳ್ತಾರೆ. ಕಾಮರ್ಸ್ ಅನ್ನು ಸೇರಿಸ್ಕೊಳ್ತೇವೆ ಈ ಸಲ ಕಾಮರ್ಸ್ ಅನ್ನು ಕೂಡ ಸೇರಿಸ್ಕೊಳ್ತೇವೆ. ಹೇಳಿ, 10ನೇ ತರಗತಿವರೆಗೆ ಮಾತ್ರ. 10ನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೇಕು. ಡಿಸೆಂಬರ್ 7ನೇ ತಾರೀಕಿಗೆ ಪರೀಕ್ಷೆ ನಡೆಯುತ್ತೆ. ಅಲ್ಲ, ಈ 10ನೇ ಸಾಲಿನ